ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 85. ಆದರೆ ಸಾನು, ನನ್ನ ಹುಡುಗಿ ಏನು ಅಂತ ನನಗೆ ಗೊತ್ತಿಲ್ವಾ? ಆವತ್ತು ಯಾರೋ ಅವಳ ಕೆನ್ನೆ ಮುಟ್ಟಿದ್ದ ಅಂತ ನನ್ನ ಹತ್ರ ಸೋಪ್ ಹಾಕಿಸಿ ಮುಖ ತೊಳೆಸಿಕೊಂಡ್ಲು ಸಾನು. ಆಗಲೇ ನನಗೆ ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಗೊತ್ತಾಗಿತ್ತು. ವೇದಾಂತ್ ಹೇಳಿದಾಗ, ಸಾರಿ ವೇದ್, ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ಹ್ಯಾಟ್ಸ್ ಆಫ್. ವೇದಾಂತನ್ನು ಒಲವಿನಿಂದ ನೋಡುತ್ತಾ ಅವನನ್ನು ಕಣ್ತುಂಬಿಸಿಕೊಂಡಳು ಸನ್ನಿಧಿ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಕುಸುಮ ಆಂಟಿಗೆ ಕಾಲ್ ಮಾಡಿ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರು ನನಗೆ ಮಾಡಿರುವ ಸಪೋರ್ಟನ್ನು ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ. ರಜತ್ನ ಫ್ಯಾಮಿಲಿಯವರನ್ನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಸಿ ಹಾಕೋಕ್ಕೋಸ್ಕರ ಕುಸುಮ ಆಂಟಿ ಅವರ ಕಸಿನ್ನ ಕರೆಸೋಕು ಏರ್ಪಾಡು ಮಾಡಿದರು. ನಮ್ಮ ಬ್ಯಾಡ್ ಲಕ್ ಅಂದರೆ ಅದೇ ನೋಡು. ಅವರ ಕಸಿನ್ ಶಾಲಿನಿ ಆಗ ಸಿಂಗಾಪುರಕ್ಕೆ ತಮ್ಮ ಹಸ್ಬೆಂಡ್ ಜೊತೆ ಟ್ರಿಪ್ ಹೋಗಿದ್ರು ಅಂದಾಗ ನಂಗಾದ ನಿರಾಸೆ ಅಷ್ಟಿಷ್ಟಲ್ಲ. ಪ್ರತಿದಿನ ಕಣ್ಣೀರು ಸುರಿಸ್ತಾ ಇದ್ದ ನಿನ್ನ ಮುಂದೆ ಅದನ್ನೆಲ್ಲ ಹೇಳೋಕೆ ಆಗ್ತಾ ಇರಲಿಲ್ಲ. ನಾನು ನಿಮ್ಮಣ್ಣನ ಹತ್ರ ಏನಾದರೂ ಮಾಡು, ನಿಮ್ಮ ಅಪ್ಪನ ಮನಸ್ಸು ಬದಲಾಯಿಸೋಕೆ ಸಾಧ್ಯನಾ ಅಂತ ನೋಡು ಅಂತ ಹೇಳ್ತಾ ಇದ್ದೆ. ಅವನು ಕೂಡ ಅವನ ಕೈಲಾಗುವ ಪ್ರಯತ್ನ ಮಾಡ್ತಾ ಇದ್ದ. ಆದರೆ ನಿಮ್ಮಪ್ಪಂದು ತುಂಬ ಜಿಗುಟು ಸ್ವಭಾವ, ನಿಂಗೆ ಗೊತ್ತಲ್ವಾ? ಅವರ ಮೂಗಿನ ನೇರಕ್ಕೆ ಆಗಬೇಕು. ಆಗ ಕುಸುಮ ಆಂಟಿ ಕೊನೆಯ ಪ್ರಯತ್ನ ಎಂಬಂತೆ ಅವರ ಕಸಿನ್ ಶಾಲಿನಿಯವರ ಮಗಳನ್ನು, ಅದೇ ರಜತ್ ಜೊತೆ ಎಂಗೇಜ್ಮೆಂಟ್ ಮಾಡೋಕೆ ಹೊರಟಿದ್ರಲ್ಲ, ಅದೇ ಹುಡುಗಿ ನಮ್ರತಾ ಅಂತ, ಅವಳು ಅದೆಲ್ಲೋ ಗುಡ್ಡ ಬೆಟ್ಟ ಹತ್ತೋಕೆ, ಅದೇನೋ ಹೇಳ್ತಾರಲ್ಲ ಟ್ರೆಕ್ಕಿಂಗ್ ಅಂತ, ಅಲ್ಲಿ ಹೋಗಿದ್ಲಂತೆ. ಹಾಗಂತ ಹೇಳಿದ್ರು ಕುಸುಮ. ಜಯಂತಿಯವರು ವೇದಾಂತ್ನತ್ತ ತಿರುಗಿ ಹೇಳಿದರು, ನಮ್ರತಾನ ಅಲ್ಲಿಂದ ಇವನೇ ಕರ್ಕೊಂಡು ಬಂದ. ತೆರೆಮರೆಯಲ್ಲಿ ಅವನು ತುಂಬ ಕೆಲಸ ಮಾಡಿದ್ದಾನೆ. ಆದರೆ ಏನು ಹೇಳಿಕೊಂಡು ಬಂದಿಲ್ಲ. ಏನೂ ಗೊತ್ತಿಲ್ಲದವನಂತೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ನೋಡು, ಅದು ಅವನ ದೊಡ್ಡ ಗುಣ. ವೇದಾಂತ್ನನ್ನು ಬಾಯಿ ತುಂಬ ಹೊಗಳಿದರು ಜಯಂತಿ. ನನಗೆ ಹೊರಗೆ ಓಡಾಡಿ ಕೆಲಸ ಮಾಡೋಕೆ ಸಾಧ್ಯ ಇರಲಿಲ್ಲ. ಮನೆಯಲ್ಲಿ ಏನಾಗುತ್ತೆ ಅಂತ ಕುಸುಮ ಆಂಟಿಗೂ ವೇದಾಂತ್ಗೂ ಕಾಲ್ ಮಾಡಿ ಹೇಳ್ತಾ ಇದ್ದೆ. ಆಗ ವೇದಾಂತ್, ಹೌದು ಸಾನು, ನಿನ್ನ ಹತ್ರ ಮಾತಾಡಬೇಕು, ಎಲ್ಲನೂ ಹಂಚ್ಕೋಬೇಕು ಅಂತ ನಾನು ತುಂಬ ಸಲ ನಿನ್ನ ಸೆಲ್ ಫೋನ್ಗೆ ಕಾಲ್ ಮಾಡಿದ್ದೆ. ಅದೊಂದು ದಿನ ರಾತ್ರಿ ನಿನ್ನ ಸೆಲ್ ಫೋನ್ಗೆ ಕಾಲ್ ಮಾಡಿದಾಗ ಅದನ್ನು ನಿಮ್ಮ ಪಪ್ಪ ಅಂದರೆ ಅಂಕಲ್ ಪಿಕ್ ಮಾಡಿದರು. ನಾನು ಕಾಲ್ ಮಾಡಿದ್ದು ಅಂತ ಗೊತ್ತಾದಾಗ ನನ್ನ ಮಗಳಿಗೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಯಿತು, ಮದುವೆನೂ ಫಿಕ್ಸ್ ಆಗಿದೆ. ದಯವಿಟ್ಟು ಇನ್ಮುಂದೆ ಈ ಸೆಲ್ ಫೋನ್ಗೆ ಕಾಲ್ ಮಾಡಬೇಡ, ನನ್ನ ಮಗಳನ್ನು ಕಾಂಟ್ಯಾಕ್ಟ್ ಮಾಡಬೇಡ. ನನ್ನ ಮಗಳು ನಿನ್ನನ್ನು ಮರೆಯೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅಲ್ಲಲ್ಲ, ನಿನ್ನನ್ನು ಪೂರ್ತಿಯಾಗಿ ಮರೆತೇ ಬಿಟ್ಟಿದ್ದಾಳೆ. ಇನ್ಮುಂದೆ ಅವಳು ರಜತ್ಗೆ ಸೇರಿದವಳು. ಯಾವುದೇ ಕಾರಣಕ್ಕೂ ನೀನು ಅವರಿಬ್ಬರ ಮಧ್ಯೆ ಹಸ್ತಕ್ಷೇಪ ಮಾಡಬೇಡ. ನನ್ನ ಮಗಳದು ಗಟ್ಟಿ ಮನಸ್ಸು, ಅವಳೇ ಆವತ್ತು ನಿನ್ನ ಹತ್ತಿರ ಬರಲ್ಲ, ನಿನ್ನ ಮದುವೆ ಮಾಡ್ಕೊಳ್ಳಲ್ಲ. ಮತ್ತೆ ಅವಳೇ ಒಂದಿನ ನನ್ನ ಹತ್ರ ಬಂದು, ಪಪ್ಪ, ನೀವು ಹೇಳಿರೋ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ, ನಿಮ್ಮ ಮಾನ ಮರ್ಯಾದೆ ಉಳಿಸೋದು ಮಗಳಾಗಿ ನನ್ನ ಆದ್ಯ ಕರ್ತವ್ಯ ಅಂತ ಹೇಳಿದಾಳೆ. ಒಂದು ವೇಳೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನಾನು ಪ್ಲೇ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅವರ ಸೆಲ್ ಫೋನ್ನಿಂದ ರೆಕಾರ್ಡ್ ಆಗಿರೋ ಮೆಸೇಜನ್ನು ನನಗೆ ಹಾಕಿ ತೋರಿಸಿದರು. ಅಂದು ರಾತ್ರಿ ನಡೆದ ಘಟನೆ ಸನ್ನಿಧಿಗೆ ಆಗಲಿ ಜಯಂತಿಯವರಿಗಾಗಲಿ ಗೊತ್ತೇ ಇರಲಿಲ್ಲ. ಸನ್ನಿಧಿಯ ಮನಸ್ಸು ಕೆಲ ದಿನಗಳ ಹಿಂದಿನ ಘಟನೆಯನ್ನು ಯೋಚಿಸುತ್ತಿತ್ತು. ಹೌದು, ರಜತ್ ಜೊತೆ ಅವಳ ಮದುವೆ ನಿಶ್ಚಯ ಮಾಡಿದ ದಿನದಿಂದ ಅವಳು ಊಟ ತಿಂಡಿ ಬಿಟ್ಟು ತನಗೆ ಮದುವೆ ಬೇಡ ಎಂದು ಸತ್ಯಾಗ್ರಹ ಮಾಡುತ್ತಿದ್ದಳಲ್ಲ. ಅವಳ ತಂದೆಯು ಅದಕ್ಕೆ ಪ್ರತಿಯಾಗಿ ಉಪವಾಸವಿದ್ದು ಶುಗರ್ ಕಡಿಮೆಯಾದ ಸಂದರ್ಭದಲ್ಲಿ ಅವಳು ತಂದೆಯ ಬಳಿ ಅಳುತ್ತಾ ಆ ಮಾತನ್ನು ಹೇಳಿದ್ದಳು. ಬಳಿಕ ದುಃಖ ತಡೆಯಲಾಗದೆ ಅವಳ ರೂಮ್ಗೆ ಹೋಗಿ ಬೆಡ್ನ ಮೇಲೆ ಮಲಗಿ ಬಿಕ್ಕಿ ಬಿಕ್ಕಿ ಅತ್ತು ಸಮಾಧಾನ ಮಾಡಿಕೊಂಡಿದ್ದಳು ಸನ್ನಿಧಿ. ಅಂದು ಬೆಳಗ್ಗೆ ತಿಂಡಿ ತಿನ್ನಲು ತಂದೆ ಬಂದಿರಲಿಲ್ಲ. ಆಗ ಅವಳಾಗಿಯೇ ಹುಡುಕಿಕೊಂಡು ತಂದೆಯ ರೂಮ್ಗೆ ಹೋದಾಗ ಅವರು ಸೆಲ್ ಫೋನ್ನಲ್ಲಿ ಯಾರ ಜೊತೆಯೋ ಮಾತಾಡುತ್ತಿದ್ದರು. ತಂದೆ ಕರೆ ಸ್ಥಗಿತಗೊಳಿಸಿದ ಬಳಿಕ, ಪಪ್ಪ ಬನ್ನಿ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದು ತಂದೆಯನ್ನು ಕರೆದಾಗ, ಮೊದಲು ನೀನು ನಿನ್ನ ಹಠವನ್ನು ಬಿಡಬೇಕು. ರಜತ್ನನ್ನ ಮದುವೆ ಆಗೋಕೆ ಒಪ್ಪಿಗೆ ಕೊಡು ಮಾತ್ರ ಅಲ್ಲ, ನೀನು ಆಗ ಬಂದು ನನ್ನ ಹತ್ರ ಹೇಳಿದ್ಯಲ್ಲ, ಅದು ನೀನು ಅರೆಮನಸ್ಸಿಂದ ಹೇಳಿದ ಹಾಗಿತ್ತು. ಅದೇನು ಅಂತ ನನಗೆ ಪೂರ್ತಿ ಅರ್ಥನೂ ಆಗಲಿಲ್ಲ. ಅದನ್ನು ಇನ್ನೊಮ್ಮೆ ಬಿಡಿಸಿ ಹೇಳು. ಮೊದಲು ನೀನು ತಿಂಡಿ ತಿನ್ನು, ಆಮೇಲೆ ನಾನು ತಿಂಡಿ ತಿಂತೀನಿ ಎಂದು ಜಯರಾಮ್ ಅವರು ಮಗಳ ಬಳಿ ಹೇಳಿಕೊಂಡಿದ್ದರು. ಆಗ ಸಮಯ ಅಂದರೆ ಬೇಕಾದರೆ ಇರಲಿ ಎಂದು ಉದ್ದೇಶದಿಂದ ಮಗಳ ಮಾತನ್ನು ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದರು ಜಯರಾಮ್. ಸದ್ಯ ಈಗ ವೇದಾಂತ್ ಊರಲ್ಲಿಲ್ಲ. ಆದರೆ ಒಂದು ವೇಳೆ ಅವನು ಬಂದಾಗ ಅವನಿಗೆ ವಿಷಯ ಗೊತ್ತಾಗಿ ಅವನೇನಾದರೂ ತೊಂದರೆ ಕೊಟ್ಟರೆ ತಾವು ಮಗಳಿಗೆ ಬಲವಂತದ ಮದುವೆ ಮಾಡಿಸುತ್ತಿಲ್ಲ ಎಂದು ವೇದಾಂತ್ಗೆ ಮತ್ತು ಕುಸುಮಾಗೆ ತಿಳಿಸುವ ಉದ್ದೇಶವೇ ಜಯರಾಮ್ ಅವರದಾಗಿತ್ತು. ಪಾಪ, ತಂದೆಯ ಉದ್ದೇಶ ಸನ್ನಿಧಿಗೆ ಅರಿವೇ ಇರಲಿಲ್ಲ. ಅವಳು ಹಾಗೆ ಹೇಳಿದ್ದಳು. ಅವಳೀಗ ರಾತ್ರಿ ಹೊತ್ತು ತನ್ನ ಸೆಲ್ ಫೋನನ್ನು ಡೈನಿಂಗ್ ಟೇಬಲ್ ಬಳಿಯೇ ಇಟ್ಟು ಮಲಗುತ್ತಿದ್ದಳು. ಮಲಗುವಾಗ ತನ್ನ ರೂಮ್ಗೆ ತೆಗೆದುಕೊಂಡು ಹೋಗುತ್ತಿರಲಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಜಯರಾಮ್ ಅವರು ವೇದಾಂತ್ ಕಾಲ್ ಮಾಡಿದಾಗ ರಿಸೀವ್ ಮಾಡಿ ಈ ಕೆಲಸವನ್ನು ಮಾಡಿದ್ದರು. ಆದ್ದರಿಂದ ವೇದಾಂತ್ಗೆ ಅತ್ಯಾಶ್ಚರ್ಯವಾಗಿತ್ತು.
ಅವನು ತಾಯಿಯ ಬಳಿಯೂ ಹೇಳಿದ್ದ, ಅಮ್ಮ ಸಾನು ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದರೆ ಇಲ್ಲಿ ಏನೋ ನಡೆದಿದೆ ಅಂತ ನಂಗನ್ಸುತ್ತೆ. ಯಾರೋ ಅವಳ ಮನಸ್ಸನ್ನು ಕೆಡಿಸಿಬಿಟ್ಟಿದ್ದಾರೆ. ಸಾಧ್ಯ ಆದರೆ ಅವಳನ್ನು ಒಮ್ಮೆ ಮೀಟ್ ಮಾಡಿ ವಿಷಯ ಏನು ಅಂತ ತಿಳ್ಕೊ. ಕಾಲ್ ಮಾಡಿದರೆ ಅವಳು ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ ಎಂದು ತಾಯಿಯ ಬಳಿ ಹೇಳಿದ್ದ ವೇದಾಂತ್. ಕುಸುಮ ಅವಳಿಗೆ ಕಾಲ್ ಮಾಡಿದರು. ಅದನ್ನು ಸನ್ನಿಧಿ ರಿಸೀವ್ ಮಾಡಿಕೊಂಡಿರಲಿಲ್ಲ. ಆಗ ಕುಸುಮ ಅವರಿಗೆ ಡೌಟ್ ಬಂದಿತ್ತು. ವೇದ್ ಅವಳ ಸೆಲ್ಫೋನ್ ಅವಳ ಕೈಲಿದೆಯೋ ಅಥವಾ ಅವಳ ತಂದೆಯ ಕೈಯಲ್ಲಿದೆಯೋ ಗೊತ್ತಿಲ್ಲ. ನಾನು ಜಯಂತಿ ಆಂಟಿಗೆ ಕಾಲ್ ಮಾಡಿ ವಿಚಾರ ತಿಳ್ಕೊತೀನಿ. ಮೊನ್ನೆ ಟೆಂಪಲಲ್ಲಿ ಸಿಕ್ಕಿದ್ದಾಗ ಆಂಟಿ ನನಗೆ ಅವರ ನಂಬರ್ ಕೊಟ್ಟಿದ್ದಾರೆ ಎಂದವರು ಬಳಿಕ ಜಯಂತಿಯವರ ಮೂಲಕ ಎಲ್ಲ ವಿಷಯಗಳನ್ನು ತಿಳಿದು ವೇದ್ಗೆ ತಿಳಿಸಿದ್ದರು. ಈಗ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಮಲಗಿದ್ದ ಸನ್ನಿಧಿಗೆ ತಡೆಯಲಾಗಲಿಲ್ಲ. ಅವಳು, ವೇದ್ ಪಪ್ಪ ಹೇಳಿದ್ದು ಸತ್ಯ ಅಂತ ನೀನು ನಂಬ್ಕೊಂಡಿದ್ದೀಯಾ? ನಾನು ಆ ಮಾತು ಹೇಳೋಕೆ ಕಾರಣನೇ ನಮ್ಮ ಪಪ್ಪ ಎಂದು ಹೇಳಿದಾಗ, ಸಾನು ನೀನು ತುಂಬ ಮಾತಾಡಿ ಆಯಾಸ ಮಾಡ್ಕೋಬೇಡ. ಆವತ್ತು ಏನಾಯಿತು ಅಂತ ನಾನು ವೇದ್ಗೆ ಹೇಳ್ತೀನಿ ಎಂದು ಜಯಂತಿಯವರು ಮಗಳನ್ನು ತಡೆದು ತಾವೇ ಹೇಳ ಹೊರಟಾಗ, ಆದರೆ ಸಾನು ನನ್ನ ಹುಡುಗಿ ಏನು ಅಂತ ನನಗೆ ಗೊತ್ತಿಲ್ವಾ? ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆವತ್ತು ಹುಣಸೂರಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಆವತ್ತು ಯಾರೋ ಅವಳ ಕೆನ್ನೆ ಮುಟ್ಟಿದ್ದ ಅಂತ ನನ್ನ ಹತ್ರ ಸೋಪ್ ಹಾಕಿಸಿ ಮುಖ ತೊಳೆಸಿಕೊಂಡಿದ್ಲು ಸಾನು. ಆಗಲೇ ನನಗೆ ಅರ್ಥ ಆಗಿತ್ತು ಅವಳು ನನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಕೊಂಡಿದ್ಲು, ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾಳೆ ಅಂತ. ನಮ್ಮಿಬ್ಬರ ಪ್ರೀತಿಯ ಆಳದ ಅರಿವು ಬಹುಶಃ ಅಂಕಲ್ಗೆ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ಅವರು ಹಾಗೆ ಹೇಳಿದರು. ಹೌದು, ವೇದಾಂತ್ ಮತ್ತು ಸನ್ನಿಧಿ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ ಎಂಬಷ್ಟು ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸ, ಒಲವು ಎಲ್ಲವನ್ನೂ ಇಟ್ಟುಕೊಂಡಿದ್ದರು. ಈಗ ಜಯಂತಿಯವರು ತಮ್ಮ ಮಾತನ್ನು ಮುಂದುವರಿಸಿದರು. ಅದರ ಹಿಂದಿನ ಉದ್ದೇಶ, ಕಾರಣ ಎಲ್ಲ ಬೇರೇನೇ ಇತ್ತು. ನಮ್ಮ ಮನೆಯಲ್ಲಿ ಆ ಮದುವೆಗೆ 3 ಜನನೂ ವಿರೋಧ ವ್ಯಕ್ತಪಡಿಸ್ತಿದ್ದೀವಲ್ಲ, ಅದಕ್ಕಾಗಿ ಎಂದು ಅಂದಿನ ಸಂದರ್ಭವನ್ನು ವೇದಾಂತ್ಗೆ ವಿವರಿಸಿ ಹೇಳಿದರು ಜಯಂತಿ. ಅವಳು ಎಲ್ಲರ ಮುಂದೆ ಊಟಕ್ಕೆ ಕೂತ್ಕೊಳ್ಳೋ ಶಾಸ್ತ್ರ ಮಾಡ್ತಾ ಇದ್ಲು. ಆದರೆ ಯಾವತ್ತೂ ಹೊಟ್ಟೆ ತುಂಬ ತಿಂತಾ ಇರಲಿಲ್ಲ. ಅವಳ ಜೀವದ ಕಣಕಣದಲ್ಲೂ ನೀನೇ ತುಂಬಿಕೊಂಡಿದ್ದೀಯಲ್ಲ, ಅಂತಹ ಹುಡುಗಿಗೆ ನಿನ್ನಿಂದ ದೂರ ಇರಬೇಕು ಅಂದರೆ ಅದು ಎಷ್ಟು ದೊಡ್ಡ ಶಿಕ್ಷೆ, ಎಷ್ಟು ಕಷ್ಟ ಆಗಿರಬಹುದು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಹೇಳಿದರು ಜಯಂತಿ. ವೇದಾಂತ್ ಮಾತು ಮುಂದುವರಿಸಿದ, ಆವತ್ತು ವೆಡ್ಡಿಂಗ್ ಸಾರಿ ಪರ್ಚೇಸ್ ಮಾಡೋಕೆ, ಶಾಪಿಂಗ್ ಮಾಡೋಕೆ ಅಂತ ಬಂದಿದ್ನಲ್ಲ, ಆ ದಿನ ನಮ್ರತಾನ ಕರ್ಕೊಂಡು ಬಂದಿದ್ದೆ. ಅವಳು ಈಗ ಮೈಸೂರಲ್ಲಿ ಕೆಲಸ ಮಾಡ್ತಾ ಇರೋದು, ಅವಳ ಕಸಿನ್ ಮನೆಯಲ್ಲೇ ಉಳ್ಕೊಂಡಿರೋದು. ಅಲ್ಲಿಗೆ ಹೋಗಿ ಅಲ್ಲಿ ಫ್ರೆಶ್ ಆಗಿ ಇದಕ್ಕೆ ಸಂಬಂಧಪಟ್ಟಿರೋ ಹಳೆ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ರೆಡಿಯಾಗಿರ್ತೀನಿ. ರಜತ್ನ ಮನೆಗೆ ಹೋಗುವಾಗ ಬಂದು ಪಿಕ್ ಮಾಡ್ಕೊಂಡು ಹೋಗು ಅಂತ ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ಅವಳನ್ನಲ್ಲಿ ಬಿಟ್ಟು ಶಾಪಿಂಗ್ ಮಾಡೋಕೆ ಅಂತ ಬಂದೆ. ಶಾಪಿಂಗ್ ಮುಗಿಸ್ಕೊಂಡು ಊಟ ಮಾಡಿ ನಿನ್ನ ಡ್ರಾಪ್ ಮಾಡಿ ನಾವು ಮನೆಗೆ ಹೊರಟಾಗ ನಿನ್ನನ್ನು ಆವತ್ತು ರೆಸಾರ್ಟ್ಗೆ ಕರ್ಕೊಂಡು ಹೋಗೋಕೆ ಅಂತ ರಜತ್ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದನ್ನು ಪ್ರಶ್ನಿಸೋಕೆ ಅಂತ ಅಂಕಲ್ ರಜತ್ ಮನೆಗೆ ಹೊರಟಿದ್ದಾರೆ ಅಂತ ಜಯಂತಿ ಆಂಟಿ ಮೂಲಕ ಗೊತ್ತಾಗಿತ್ತು. ಈ ವಿಚಾರಗಳನ್ನೆಲ್ಲ ನಾವು ನಿಮ್ಮಣ್ಣನಿಗೂ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ ಆಂಟಿ ಹೊರತಾಗಿ ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅಂಕಲ್ ಮತ್ತು ನಿಮ್ಮಣ್ಣ ರಜತ್ ಮನೆಗೆ ತಲುಪೋ ಸಮಯಕ್ಕೆ ನಾವು ಅಲ್ಲಿಗೆ ಹೊರಟ್ವಿ. ನಮ್ರತಾಗೆ ಅವರ ಮನೆ ಅಡ್ರೆಸ್ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಹೋಗೋಕೆ ಕಷ್ಟ ಆಗಲಿಲ್ಲ. ನಾವು ಸಂಬಂಧಪಟ್ಟಿರೋ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿನೇ ಹೋಗಿದ್ದು. ನಾನು, ನಮ್ರತಾ ಅಮ್ಮ ಮತ್ತು ಡ್ರೈವರ್ 4 ಜನ ಇದ್ವಿ. ಅಂಕಲ್ ರಜತ್ ಮತ್ತು ಅವರ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದ್ದಾಗ ನಾವು ಎಂಟ್ರಿ ಕೊಟ್ವಲ್ಲ, ನಮ್ರತಾಳನ್ನು ನೋಡಿದಾಗ ರಜತ್ ಮತ್ತು ಅವರ ಮನೆಯವರ ಮುಖ ನೋಡಬೇಕಾಗಿತ್ತು. ಇಂಗು ತಿಂದ ಮಂಗನ ಹಾಗಾಗಿತ್ತು. ನಾನು ಮತ್ತು ನಮ್ರತಾ ಸೇರಿಕೊಂಡು ರಜತ್ ಮತ್ತವರ ಮನೆಯವರಿಗೆ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಅವರು ಯಾರಿಂದನೂ ಸಾಧ್ಯ ಆಗಲಿಲ್ಲ. ಆವತ್ತು ರೆಡ್ ಹ್ಯಾಂಡ್ ಆಗಿ ರಜತ್ ಆ್ಯಂಡ್ ಫ್ಯಾಮಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ನಾವು ಪ್ರಶ್ನೆ ಮಾಡ್ತಾ ಹೋದಾಗ ಸಿಕ್ಕಾಕೊಂಡ್ಬಿಟ್ರಲ್ಲ, ಅದಕ್ಕಾಗಿ ರಜತ್ ಕಡೆಯವರು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಏಜಾದವರಿದ್ದಾರೆ, ಹಾರ್ಟ್ ಪೇಷಂಟ್ ಇದ್ದಾರೆ. ನೀವು ಜನ ಸೇರಿಸ್ಕೊಂಡು ಬಂದು ಹೀಗೆ ಗಲಾಟೆ ಮಾಡೋದು ಸರಿಯಲ್ಲ. ಬಾಯಿ ಮುಚ್ಕೊಂಡು ನಮ್ಮನೆಯಿಂದ ಹೋದರೆ ಸರಿ, ಇಲ್ಲ ಅಂದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ, ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತೆಲ್ಲ ರಜತ್ ಏರು ಧ್ವನಿಯಲ್ಲಿ ಕೂಗಾಡಿದ್ದ. ಅದಕ್ಕೆ ನಾವು ಬಗ್ಗದಿದ್ದಾಗ, ನನಗೆ ಇನ್ಫ್ಲೂಯೆನ್ಸ್ ಇದೆ, ಅದನ್ನು ಯೂಸ್ ಮಾಡಿ ಈಗಲೇ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ತೀನಿ ಅಂತ ಯಾರ್ಯಾರಿಗೋ ಕಾಲ್ ಮಾಡ್ತಾ ಇದ್ದ. ರಜತ್ನ ತಂದೆ ಕ್ಯಾಶ್ನಲ್ಲಿ ದುಡ್ಡು ಬೇಕು ಅಂತ ಕೇಳಿದರು. ಅಂಕಲ್ ಆ ವಿಷಯದಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಅವರಿಗೆ ಚೆಕ್ ಮೂಲಕ ದುಡ್ಡು ಪೇಮೆಂಟ್ ಮಾಡಿದರು. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಸರಿಯಾದ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಿದ್ದರಿಂದ ಹೆಚ್ಚಿನ ಪ್ರಾಬ್ಲಮ್ ಏನೂ ಆಗಿರಲಿಲ್ಲ. ಸದ್ಯ ಅಂಕಲ್ ಆ ವಿಷಯದಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದ್ರು. ವೇದಾಂತ್ ಅಲ್ಲಿ ರಜತ್ ತನ್ನ ಮೇಲೆ ಎರಗಿ ಬಂದಿದ್ದನ್ನು, ತಮ್ಮ ಮಧ್ಯೆ ಆದ ವಾದ ವಿವಾದ ಜಗಳಗಳನ್ನು ಅವರಿಬ್ಬರಿಗೂ ವಿವರಿಸಿ ಹೇಳಿದ. ನನಗೆ ಅವನ ಮೇಲೆ ಮೊದಲೇ ಸಿಟ್ಟಿತ್ತಲ್ಲ,
ಅವನು ನನ್ನ ಮೇಲೆ ಎರಗಿ ಬಂದಾಗ ಮುಖ ಮೂತಿ ನೋಡದೆ ಸರಿಯಾಗಿ ಚಚ್ಚಿ ಹಾಕಿಬಿಟ್ಟಿದ್ದೆ. 4 ದಿನಗಳೇ ಕಳೆದು ಹೋಯಿತು. ಆದರೂ ಈಗಲೂ ನನ್ನ ಕೈ ನೋವಾಗ್ತಾ ಇದೆ ಎಂದು ತೋರಿಸಿದ ವೇದಾಂತ್. ಪೂರ್ತಿ ವಿಷಯ ಜಯಂತಿಯವರಿಗೂ ಗೊತ್ತಿರಲಿಲ್ಲ. ಅಂದು ಅಲ್ಲಿ ಏನೇನು ನಡೆಯಿತು ಎಂಬುದನ್ನು ವೇದಾಂತ್ ಬಾಯಿಯಿಂದ ಕೇಳಿ ತಿಳಿದುಕೊಂಡರು ಅಮ್ಮ ಮಗಳು ಇಬ್ಬರು. ನಾನು ಪಪ್ಪಂಗೆ ಮಾತು ಕೊಟ್ಟಿದ್ದೀನಿ ಅನ್ನುವುದಷ್ಟೇ ನನ್ನ ತಲೆಯಲ್ಲಿತ್ತು. ಬೇರೆ ಯಾವ ವಿಚಾರವನ್ನು ನಾನು ತಲೆಗೆ ಹಾಕ್ಕೊಂಡೇ ಇರಲಿಲ್ಲ. ಒಂದು ವೇಳೆ ನಿನ್ನ ಕಾಲ್ ಕಂಡ್ರೆ ನಾನು ಮನಸ್ಸು ಬದಲಾಯಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ನನ್ನ ಸೆಲ್ಫೋನ್ ತೆಗೆಯೋಕೆ ಮನಸ್ಸಾಗಲಿಲ್ಲ. ಸಾರಿ ವೇದ್, ನನ್ನ ಜೀವನ ಏನಾದರೂ ಪರವಾಗಿಲ್ಲ, ಪಪ್ಪಂಗೆ ಏನೂ ಆಗಬಾರ್ದು ಅಂತ ಅಷ್ಟೇ ಇತ್ತು ನನ್ನ ತಲೆಯಲ್ಲಿ. ಮತ್ತೆ ಅವರೇ ಹೇಳಿದ ಸುಳ್ಳು ಜಾತಕದ ವಿಷಯ ನನ್ನನ್ನು ಸುಡ್ತಾ ಇತ್ತು. ನಾನು ಮೊದಲಿನ ಹಾಗೆ ನಿನ್ನ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ನಾನು ಇಷ್ಟು ಸಫರ್ ಆಗುವ ಅವಶ್ಯಕತೆಯೇ ಇರಲಿಲ್ಲ. ಮತ್ತು ನೀನು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ನೀನು ನನಗೋಸ್ಕರ ಮಾಡಿರುವ ಕೆಲಸ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಸನ್ನಿಧಿ. ವೇದಾಂತ್ನನ್ನು ಒಲವಿನಿಂದ ನೋಡುತ್ತಾ ಅವನನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಾ ಹೇಳಿದಳು. ಮದುವೆಗೆ ಸಂಧಾನ ಹಾಕಿದ್ದ ಪ್ರಕಾಶ್ ಅವರು ಬಂದೇ ಇರಲಿಲ್ಲ. ಆಮೇಲೆ ನಿಮ್ಮ ಪಪ್ಪಂಗೆ ಯಾವತ್ತೂ ಕಾಲ್ ಮಾಡಿಲ್ಲ, ಅವರ ಕಾಲ್ ರಿಸೀವ್ ಕೂಡ ಮಾಡಿಲ್ಲ. ಇಂದಿನವರೆಗೂ ಅವನ ಪತ್ತೇನೇ ಇಲ್ಲ ಹೇಳಿದರು ಜಯಂತಿ. ಆಮೇಲೆ ನಿಮ್ಮ ತಂದೆ ರಜತ್ ಮತ್ತು ಅವನ ತಂದೆ ತಾಯಿ ಮೇಲೆ ನನ್ನ ಮಗಳನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನಮ್ಮಿಂದ ದುಡ್ಡು ಪಡ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ನಮ್ಮ ಮಗಳ ಜೀವನದಲ್ಲಿ ಆಟ ಆಡಿ ಮೋಸ ಮಾಡೋಕೆ ಟ್ರೈ ಮಾಡಿದ್ದಾರೆ, ವಂಚಿಸಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತ ಅವರ ಮೇಲೆ ಕೇಸ್ ಹಾಕಿದ್ರು. ಅವರಿಗಿದ್ದ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡಿದ್ರು. ನಮ್ಮ ಕೆಲಸ ನಾವು ಮಾಡಿದ್ವಿ. ಎಲ್ಲದಕ್ಕೂ ನಾನು ಓಡಾಡಬೇಕಾಗಿ ಬಂದಿತ್ತು. ಕೊನೆಗೂ ಅವರನ್ನು ಅರೆಸ್ಟ್ ಮಾಡಿಸಿ ಆಗಿತ್ತು. ಅಂಕಲ್ ತಪ್ಪಿತಸ್ಥ ಭಾವನೆಯಿಂದ ನರಳ್ತಾ ಇದ್ರು. ನನ್ನ ಹತ್ರ ಆಗಲಿ ನಮ್ಮಮ್ಮನ ಹತ್ರ ಆಗಲಿ ಮುಖ ಕೊಟ್ಟು ಮಾತಾಡೋಕ್ಕೂ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಕಡೆ ತೀರದ ಅವಮಾನ, ಇನ್ನೊಂದು ಕಡೆ ತಪ್ಪಿತಸ್ಥ ಮನೋಭಾವನೆ. ಕಣ್ಣೀರು ತುಂಬಿಕೊಂಡು ತಲೆ ತಗ್ಗಿಸಿ ಕೂತ್ಕೊಂಡು ಬಿಟ್ಟಿದ್ರು ಅಂಕಲ್. ಅದರಿಂದ ಈ 4 ದಿನಗಳಲ್ಲಿ ನನಗೆ ನಿನ್ನ ಮೀಟ್ ಮಾಡೋಕೆ ಆಗಲಿ ವಿಷಯ ತಿಳಿಸೋಕ್ಕಾಗಲಿ ಸಾಧ್ಯನೇ ಆಗಿರಲಿಲ್ಲ. ಮತ್ತೇನಾಯಿತು? ಪಪ್ಪ ಆಂಟಿ ಹತ್ರ ಸಾರಿ ಕೇಳಿದ್ರಾ? ನಿನ್ನ ಹತ್ರ ಆಗಲೇ ಮಾತಾಡಿದ್ರಾ? ಸನ್ನಿಧಿ ವೇದಾಂತ್ನನ್ನು ಪ್ರಶ್ನಿಸಿದ್ದಳು. ಅವರು ತುಂಬ ನೊಂದ್ಕೊಂಡಿದ್ರು. ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೇಯ್ತಾ ಇದ್ರು. ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರು ಹರಿಸ್ತಾ ಇದ್ರು. ಮಾತಾಡೋಕೆ ಅಂತ ಪ್ರಯತ್ನ ಪಡ್ತಾ ಇದ್ರು. ಅವರ ಬಾಯಿಯಿಂದ ಒಂದು ಅಕ್ಷರನೂ ಹೊರಗೆ ಬರಲಿಲ್ಲ ಎಂದು ಹೇಳಿ ವೇದಾಂತ್ ಜಯಂತಿಯವರ ಮುಖದತ್ತ ನೋಡಿದ. ಹೌದು ಕಂದ, ಆವತ್ತು ಎಲ್ಲರೂ ಅಲ್ಲಿಂದ ನೇರವಾಗಿ ವೇದಾಂತ್ ಮನೆಗೆ ಹೋಗಿ ಅಲ್ಲಿ ಮುಂದೇನು ಮಾಡಬೇಕು ಅಂತ ಮಾತುಕತೆ ಮುಗಿಸಿ ಬರುವಾಗ ಮರುದಿನಾನೇ ಆಗಿತ್ತು. ಜಯಂತಿಯವರು ಆ ದಿನವನ್ನು ನೆನೆಸಿಕೊಂಡು ಹೇಳಿದರು. ಪಪ್ಪ ಅಣ್ಣ ಎಲ್ಲಿ ಹೋದ್ರು ಕಾಣಿಸ್ತಿಲ್ಲ ಅಂತ ನನ್ನ ಹತ್ರ ವಿಚಾರಿಸಿದ್ದೆ ನೀನು. ನಾನು ಅತ್ತಿದ್ರಿಂದ ನನ್ನ ಕಣ್ಣುಗಳು ಕೆಂಪಾಗಿದ್ದವು. ಅಂದಿನ ದಿನವನ್ನು ನೆನಪಿಸಿದರು ಜಯಂತಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.